ಈಗ ಡೊಮೆಸ್ಟಿಕ್ ಸಪ್ಲೈಗೆ ಎಷ್ಟು ಬೇಕು ಅಷ್ಟಿದೆ. ಅದನ್ನ ನಮ್ಮ ಮಂತ್ರಿ ಮುನಿಯಪ್ಪ ಕೂಡ ಹೇಳಿದ್ರೆ ಇದು ಗೊತ್ತಿರುವಂತ ವಿಚಾರ. ಕಮರ್ಷಿಯಲ್ಗೆ ಸ್ವಲ್ಪ ಅಭಾವ ಆಗಿದೆ. ಕಮರ್ಷಿಯಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ಮತ್ತು ಪ್ಯಾನಿಕ್ ರಿಯಾಕ್ಷನ್ ಕೂಡ ಇದೆ. ಆದ್ರೆ ಈಗ LPG ಗ್ಯಾಸ್ ಇರುವಂತ ಶಿಪ್ಗಳಿಗಾಗಲೇ ಬರಕ್ ಶುರುವಾಗಿದ್ದಾರೆ. 4-5 ಶಿಪ್ಗಳು ಇನ್ನೊಂದು ವಾರದ ಒಳಗಡೆ ಲ್ಯಾಂಡ್ ಆಗ್ತದೆ. ಅವೆಲ್ಲವೂ ಬಂದು ಲಾಜಿಸ್ಟಿಕ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಂದ್ರೆ ಬಹುತೇಕವಾಗಿ ಈ ಸಮಸ್ಯೆ ಬಗೆಹರಿತದೆ. ಇನ್ನೊಂದು 8 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿತದೆ. ಯಾಕಂದ್ರೆ ನಾವು LPG ಗ್ಯಾಸ್ ಅನ್ನ ಡಿಪೆಂಡ್ ಆಗಿರುವಂತದ್ದು ನಾವು ಗಲ್ಫ್ ಕಂಟ್ರಿಗಳ ಮೇಲೆ. ಅಲ್ಲಿಂದ ಯುದ್ಧದ ವಾತಾವರಣದಿಂದ ತರುವಂತಹ ಕೆಲಸ ಆಗ್ಬಿಟ್ಟು ನಮ್ಮ ಪ್ರಧಾನ ಮಂತ್ರಿಗಳ ಮುತ್ಸದ್ದಿತನದಿಂದ ಅವರ ಒಂದು ರಾಜತಾಂತ್ರಿಕ ನೈಪುಣ್ಯತೆಯಿಂದ ಇರಾನ್ ಈಗಾಗಲೇ ಆಯಿಲ್ ಕ್ರೂಡ್ ಅಂದ್ರೆ ಪೆಟ್ರೋಲ್ ಡೀಸೆಲ್ಗೆ ಈಗಾಗಲೇ ಸಾಕಷ್ಟು ಅನುಮತಿ ಕೊಟ್ಟಿದೆ. ಆದ್ರಿಂದ ಪೆಟ್ರೋಲ್ ಡೀಸೆಲ್ ಎಲ್ಲ ತೊಂದರೆ ಇಲ್ಲ. ಗ್ಯಾಸದ್ದು ಕೂಡ ಇನ್ನೊಂದು ವಾರ 10 ದಿವಸದಲ್ಲಿ ಎಲ್ಲವೂ ಕೂಡ ಬರ್ತದೆ, ಅನುಕೂಲ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ವ್ಯವಸ್ಥಿತವಾಗಿ ಅದರ ವಿತರಣೆ ಮತ್ತು ಹಳ್ಳು ಮಾರುಕಟ್ಟೆ ಆಗುವಂತೆ ನೋಡಿಕೊಳ್ಳುವ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಎರಡನೇದು ಕಾಂಗ್ರೆಸ್ನವ್ರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕೇಂದ್ರ ಸರ್ಕಾರ ಒಂದ್ ನಿಮಿಷ ಅವ್ರು ಸ್ವಲ್ಪ ಹಿಂತಿರುಗಿ ನೋಡ್ಬೇಕು. ಇರಾಕ್ ವಾರ ಆಗಿತ್ತು ಅವ್ರ ಕಾಲದಲ್ಲಿ, ಸದಾಮ್ ಹುಸೇನ್ ಎಲ್ಲ ಕಂಪ್ಲೀಟ್ ಸ್ಥಗಿತಾಗಿತ್ತು. ಏಕೆ ಅಂತಾನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪೆಟ್ರೋಲ್ ಬಂಕ್ 8 ಗಂಟೆ ಮೇಲೆ ಎಲ್ಲ ಬಂದ್ ಮಾಡ್ಬೇಕು ಅಂತ. ಪೆಟ್ರೋಲ್ ಬಂಕ್ ನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಟ್ರಕ್ ನೀವೆಲ್ಲ ಸಣ್ಣ ಹುಡುಗಿದ್ರಿ, ನಾವು ಇನ್ನ ಪತ್ರಕರ್ತರಾಗಿರ್ಬೋದು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಇದು ವಾರ ಶುರುವಾಗಿ 15 ದಿವಸ ಆದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ತೊಂದರೆ ಆಗದಂತೆ ನಮ್ಮ ಸರ್ಕಾರ ನೋಡ್ತೀವಿ. ಮತ್ತು LPG ಸಿಲಿಂಡರ್ನ 25% ಹೆಚ್ಚಿಗೆ ಮಾಡ್ತಾರೆ. ಮೋದಿ ಸರ್ಕಾರ ಇರುವುದರಿಂದ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಈ ಜಾಗತಿಕ ಸಮಸ್ಯೆಯನ್ನ ಮೋದಿ ಸರ್ಕಾರ ಅತ್ಯಂತ ಸಮರ್ಥವಾಗಿ ನಿಭಾಯಿಸೋದ್ರಿಂದ ಇವತ್ತು ಸಾಕಷ್ಟು ಪೆಟ್ರೋಲ್ ಡೀಸೆಲ್ ಸಿಗುವಂತ ವ್ಯವಸ್ಥೆ ಆಗಿದೆ. ಕೇವಲ ಕಮರ್ಷಿಯಲ್ LPG ಬಿಟ್ರೆ ಮಿಕ್ಕಿದ ಯಾವತ್ತೂ ಕೂಡ ತೊಂದರೆ ಆಗದಂತೆ ನೋಡ್ಕೊಂಡಿದ್ದಾರೆ. ಇದು ಜಾಗತಿಕ ಸಮಸ್ಯೆ ಇದೆ. ಇದೆಲ್ಲವೂ ಗೊತ್ತಿದ್ದು ಕೂಡ ಅವ್ರ ಕಾಲದಲ್ಲಿ ವಿಫಲವಾಗಿರುವಂತದನ್ನ ನೆನಪು ಮಾಡ್ಕೊಳ್ಳಿ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ರು. ಯಾಕೆ ಈ ರೀತಿ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾರೆ? ಹತಾಶರಾಗಿದೆ. ಅವರು ಎಲ್ಲಾ ವಿಚಾರದಲ್ಲಿಯೂ ರಾಜಕಾರಣ ಮಾಡೋ ತೀರ್ಮಾನ ಮಾಡಿದ್ದಾರೆ. ದೇಶಕ್ಕೆ ತೊಂದರೆ ಆದ್ರೆ ಅವ್ರಿಗೆ ಬಹಳ ಸಂತೋಷ. ಯಾಕಂದ್ರೆ ಒಂದು ಟೀಕೆ ಮಾಡೋದಕ್ಕೆ ಒಂದು ಪಾಯಿಂಟ್ ಸಿಗ್ತದೆ ಅಂತ, ಬ್ರೌನಿ ಪಾಯಿಂಟ್ ಅಂತಾರೆ ಇಂಗ್ಲಿಷ್, ಸಿಗ್ತದೆ ಅಂತ ಸಂತೋಷ. ಈ ತರದ ಒಂದು ದೇಶಕ್ಕೆ ತೊಂದರೆ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿರ್ಬೇಕು ಅಂತ ಅದ್ರಲ್ಲಿ ಇವರು ಈ ತರದ ಪ್ಲೆಜರ್ ಅನ್ನು ತಗೊಳ್ತಿರುವಂತದ್ದು ನಿಜವಾಗ್ಲೂ ಕೂಡ ಇವರು ಏನು ದೇಶಕ್ಕೆ ಒಳ್ಳೆ ಹೋರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಏನ್ ಮಾಡಿದ್ರು ಕೂಡ ಜನಕ್ಕೆ ಗೊತ್ತಿದೆ, ಸಮಸ್ಯೆ ಗೊತ್ತಿದೆ. ಹೆಣ್ಮಕ್ಳೇ ಮುಂದೆ ಬಂದು ಹೇಳ್ತಾ ಇದ್ದಾರೆ, ನಾವು ಅದನ್ನ ಮಿತಿವ್ಯಯದಲ್ಲಿ ಮಾಡ್ತೇವೆ, ಮೊದಲೆಲ್ಲ ಹೈ ಇಡ್ತಿದ್ದೆ, ಈ ಸ್ವಲ್ಪ ಲೋ ಇಟ್ಟು ಕೆಲಸ ಮಾಡ್ತೀನಿ ಅಂತ ಜನಕ್ಕೆಲ್ಲ ಗೊತ್ತಿದೆ. ಒಂದ್ ಕಡೆ ಅವ್ರೇನು ಸಚಿವ ಸಂಪುಟ ಸರ್ಕಾರ ಪಲ್ಲಾಟದಾಗ ಇವೆಲ್ಲ ಗೊಂದಲ ಮರೆಸ್ಕೊಂಡು ಈ ತರ ನಿಮ್ಮ ಮೇಲೆ ಇಲ್ಲ, ಅವೆಲ್ಲ ಏನಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ನಿನ್ನೆನೂ ಮೊನ್ನೆನೂ ಮೀಟಿಂಗ್ ಮಾಡಿದ್ರು. ನಮ್ಮ ಜಿಲ್ಲೆಯ ಹಿರಿಯ ಶಾಸಕ DS ಪಟೇಲ್ ಸಮೇತ ಎಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ರಾಜಕಾರಣ ನಡೀತದೆ. ಅವ್ರ ಆಂತರಿಕ ರಾಜಕಾರಣ ಇನ್ನಷ್ಟು ಉಳ್ಬಣ ಆಗಿದೆ. ಇದು ಸಿದ್ದರಾಮಯ್ಯನ ಬಜೆಟ್ ನಮ್ಗೆ ಪ್ರಯೋಜನ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರೇ ಹೇಳುವಂತ ಪರಿಸ್ಥಿತಿ ಇದೆ. ಹೀಗಿರುವಾಗ ಬಹಳಷ್ಟು ಪ್ರತಿರೋಧ ಆಂತರಿಕವಾಗಿ ತಮ್ಮ ಸರ್ಕಾರದ ವೈಫಲ್ಯಗಳಿಗೆಲ್ಲ ಗೊಂದಲ ಮತ್ತು ಏನ್ ಮುಚ್ಚಾಕ ಸಂಬಂಧ ಈ ತರ ಏನಾದ್ರು ಅಲ್ಲ, ಅವರು ತಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಕೇಂದ್ರ ಮೇಲೆ ಬೊಟ್ಟು ಮಾಡಿ ತೋರಿಸುವಂತದ್ದು ಮೊದಲಿಂದ ಚಾಳಿ ಇದೆ. ಸುಳ್ಳನ್ನ 10 ಬಾರಿ ಹೇಳಿದ್ರೆ ಸತ್ಯ ಆಗತ್ತೆ ಅಂತ ಮಾಡಿದ್ರು. ಅದರಲ್ಲೂ ಇದು LPG ಕೂಡ ಒಂದು ಜೋಡಿಸ್ಕೊಂಡು ತಮ್ಮ ವೈಫಲ್ಯ ಮುಚ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ.